ದಲಿತರ ಭೂಮಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕಬ್ಜಾ ಮಾಡಿರುವ ಬಲಾಢ್ಯರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆಯಾಗಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೋಲಾರ ಸಂದೇಶ್ ಅವರು ಆಗ್ರಹಿಸಿದ್ದಾರೆ. ಬೆಂಗಳೂರು ಪೂರ್ವ ತಾಲೂಕು ಸದರ ಮಂಗಲ ಗ್ರಾಮದ ಸರ್ವೆ ನಂಬರ್ 21/1ರಲ್ಲಿ 4 ಎಕರೆ 19 ಗುಂಟೆ ಸರ್ಕಾರಿ ಹಿಡುವಳಿ ಜಮೀನು ಮೂಲಕ ವೆಂಕಟ್ ಬಿನ್ ಕುಂಟು ಹನುಮ ಎಂಬುವರಿಗೆ ಮಂಜೂರಾಗಿತ್ತು. ಕಂದಾಯ ಪಾವತಿ ಮಾಡಿಲ್ಲ ಎಂಬ ಕಾರಣದಿಂದ ಈ ಜಮೀನು ಹರಾಜು ಪ್ರಕ್ರಿಯೆ ಮಾರಾಟ ಮಾಡಲಾಗಿದೆ ಎಂದು ನಕಲಿ ದಾಖಲೆ ಸೃಷ್ಟಿಸಿ ನೂರಾರು ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಕಬಳಿಸಿದ್ದಾರೆ. ಸರ್ವೆ ನಂಬರ್ ಸಂಬಂಧಿಸಿದಂತೆ ಯಾವುದೇ ರೀತಿಯ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಎಂದು ತಹಶೀಲ್ದಾರರು ಕಾರ್ಯಾಲಯ ಸ್ಪಷ್ಟಪಡಿಸಿದೆ. ಕಂದಾಯ ಪಾವತಿ ಮಾಡಿರುವ ದಾಖಲೆಗಳು ಕೂಡ ಇವೆ. ನಕಲಿ ದಾಖಲೆ ಸೃಷ್ಟಿಸಿ ದಲಿತರ ಭೂಮಿಯನ್ನ ಕಬ್ಜಾ ಮಾಡಿರುವ ಜೋನಾಶ ನಾಗರಾಜ ರೆಡ್ಡಿ, ಚಿತ್ರಾ ಸುರೇಶ್ ರೆಡ್ಡಿ ಹಾಗೂ ರಮೇಶ್ ಬಾಬು ಅವರನ್ನ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಹಿಡುವಳಿ ಜಮೀನನ್ನ 1956 ಹಾಗೂ 1957ರಲ್ಲಿ ಮಂಜೂರಾಗಿರುವ ಜಮೀನನ್ನ ಮೂಲ ಮಾಲೀಕರಾದ ವೆಂಕಟ ಬಿನ್ನ ಕುಂಟು ಹನುಮ ಅವರಿಗೆ ಖಾತಾ ಹಾಗೂ ಪಹಣಿ ಮಾಡಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸಂದೇಶವರು. ಬ್ಯೂರೋ ರಿಪೋರ್ಟ್ ಮುಬಾರಕ್, NKS TV4 ಬೆಂಗಳೂರು. ನನ್ನ ಹೆಸರು ಪುನೀತ್ ಕುಮಾರ್ ಅಂತ. ನಾನು ಈ ಮೂಲ ಜಮೀನಿನ ನಮ್ಮ ತಾತನವ್ರದ್ದಾಗಿರ್ತೈತೆ. ಇದು ಕೇರ್ಪುರ ಹೋಬಳಿ ಸಾದರಮಂಗಲ ಗ್ರಾಮದಲ್ಲಿ ಸರ್ವೆ ನಂಬರ್ 21/1ರಲ್ಲಿ ಮುನಿವೆಂಕಟ ರೋಡ ಅನ್ನೋರು ನಾನು ಹರಾಜಿನಲ್ಲಿ ತಗೊಂಡಿದ್ದೀನಿ ಅಂತ 1934ರಲ್ಲಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಏನು ದಾಖಲೆ ಇಲ್ಲ ಅಂತ ತಹಶೀಲ್ದಾರವರು 2024ರಲ್ಲಿ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ, ಯಾವುದೇ ದಾಖಲಾತಿ ಇಲ್ಲ ಅಂತ. ಇದಾದ ನಂತರ ನಾವೆಲ್ಲ ದಾಖಲಾತಿಗಳನ್ನೆಲ್ಲ ಸರ್ಚ್ ಮಾಡಿದಾಗ IL, RR, ಪ್ಲಿನ್ಮರಿ, ಮೂಲ ಸರ್ವೆ ಸ್ಕೆಚ್ಗಳು ಇದರಲ್ಲೆಲ್ಲ ನಮ್ಮ ತಾತನವರಾದ ವೆಂಕಾ ಬಿನ್ ಕುಂಟನಮರವರ ಹೆಸರಲ್ಲಿ ಈಗಲೂ ಸಹ ಇದೆ. ಈಗ 4 ಎಕರೆ 19 ಗುಂಟೆ MRP 500 MPR 596/5051 ಪ್ರಕಾರ ಅಳತೆ ಮಾಡಿ ಇಸ್ಸಾ ಅಂತೆ ಪೋಡಿ ಮಾಡಿರ್ತಾರೆ ಅಂತ ತಹಶೀಲ್ದಾರವರು 5051ರಲ್ಲಿ ಎಂಟ್ರಿ ಮಾಡಿರ್ತಾರೆ. ಹಾಗೂ ವೆಂಕಟಾ ಬಿನ್ ಕುಂಟನಮನಿಗೆ DSO ಅವರಂತೆ 125/1956-57ರಲ್ಲಿ 21/1ರಲ್ಲಿ ಆದೇಶ ಆಗಿರ್ತಿದೆ. ಇದೆಲ್ಲ ಇದ್ರೂ ಮೂಲ ILRಲ್ಲಿ 20 ವರ್ಷದಿಂದ ಅಂದರೆ ನಮಗೆ 56-57ರಲ್ಲಿ ಗ್ರ್ಯಾಂಟ್ ಆಗುತ್ತೆ. ಅದ್ರ ಹಿಂದೆನೇ 20 ವರ್ಷದಲ್ಲಿ ನಾವು ಜಮೀನಲ್ಲಿದ್ರಿ ಅಂತ ಖಾತೆದಾರರಾಗಿ ಅನುಭವದಲ್ಲಿದ್ರಿ ಅಂತ ದಾಖಲಾತಿ ಇದೆ. ಹಾಗೆ ಇವರು ಟ್ಯಾಕ್ಸ್ ಕಂದಾಯ ಕಟ್ಟಿಲ್ಲ, ನಾವು ಹರಾಜಾಗ್ಲಿಕ್ಕಿದ್ದೀರಿ ಅಂತ ಹೇಳ್ತಾರೆ. ವೆಂಕಾ ಬಿನ್ ಕುಂಟನಮನವರು 4 ಎಕರೆ 19 ಗುಂಟೆಗೆ ₹6 4 ಆಣೆ ಕಂದಾಯ ಕಟ್ಟಿದ್ದೀನಿ ಅಂತ ILRR ಪ್ರಿಲಿಮಿನರಿನಲ್ಲಿ ಎಂಟ್ರಿ ಇದೆ, ಅಸೆಸ್ಮೆಂಟ್ ಕಟ್ಟಿದ್ದೀನಿ ಅಂತಿದೆ. ಅದಾದ ನಂತರ 1966-67ರಲ್ಲಿ ಕಾಲಂ 9ರಲ್ಲಿ ಕಬ್ಜೆ ಅಥವಾ ಸ್ವಾಧೀನದಾರರ ಹೆಸರು ಅಂತ ಬರುತ್ತೆ. ಅದರಲ್ಲಿ ವೆಂಕಾ ಬಿನ್ ಕುಂಟನಮ ಅಂತ ಇರುತ್ತೆ ನಮ್ಮ ತಾತನವರ ಹೆಸರು. ಅದನ್ನೇನು ಮಾಡ್ತಾರೆ ಅಂದರೆ ರೌಂಡ್ ಅಪ್ ಮಾಡಿ K ನಾರಾಯಣಪ್ಪ ಅನ್ನೋರಿಗೆ ಕ್ರಯದ ಮೂಲಕ ಬಂದಿದೆ ಅಂತ ಅಲ್ಲಿಂದ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ನಮಗೂ K ನಾರಾಯಣಪ್ಪನಿಗೆ ಯಾವುದೇ ಸಂಬಂಧ ಇರೋಲ್ಲ. ಈಗ ಮೂಲ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಇದಕ್ಕೆ ನಾವು ಎಲ್ಲ ಭಯ ಬಿದ್ದು ಇಷ್ಟು ವರ್ಷದಿಂದ ನಾವು ಇಲ್ಲಿ ಬರದೇ ಇದ್ರಿ. ನಾವು ವಿಡಿಯೋಗಳನ್ನೆಲ್ಲ ನೋಡಿ ಸಂದೇಶ್ ಅಣ್ಣವ್ರು ಎಲ್ಲರಿಗೂ ನ್ಯಾಯ ಕೊಡಿಸ್ತಾಯಿದ್ರು ಅಂತೆಲ್ಲ ನೋಡಿ ಸಂದೇಶ್ ಅಣ್ಣವರು ನಮಗೆ ಈ ಸಲ ಹೆಲ್ಪ್ ಮಾಡ್ತಾರೆ, ನ್ಯಾಯ ಕೊಡಿಸ್ತಾರೆ ಅಂತ ನಮಗೆ ನಂಬಿಕೆಯಿಂದ ನಾವು ಈ ದಿನ ಸಂದೇಶ್ ಅಣ್ಣವ್ರನ್ನ ಜಾಗಕ್ಕೆ ಕರೆಸಿದ್ದೀವಿ. ನಮ್ಮ ತಾತ ಅಜ್ಜಿದು ಎಲ್ಲರ ಸಮಾಧಿನೂ ಇಲ್ಲೇ ಇದೆ, ಮೂಲ ಹೆಸರು ಸಮಾಧಿ ಎಲ್ಲ ಇದೆ. ಈ 1 ಎಕರೆನಲ್ಲಿ ನಾವೇ ಇದ್ದೀರಿ ಪೊಸಿಷನಲ್ಲಿ. ಜೋನಾಶ ಲೇಔಟ್ ಒಳಗಡೆ ಬಿಡಲ್ಲ ನಮ್ಮನ್ನು. ನಾಗರಾಜ ರೆಡ್ಡಿ ಇವರೆಲ್ಲ ತುಂಬ ಇದು ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಇನ್ನು ಇವರು ರಮೇಶ್ ಬಾಬು, ಚಿತ್ರಾ ಸುರೇಶ್ ರೆಡ್ಡಿ ಅವ್ರು ಹೇಳೋದೇ ಬೇಡ. ಅವ್ರ ಮಾತಿಗೆ ಮುಂಚೆ ರೌಡಿಗಳನ್ನ ಕರ್ಸೋದು, ದುಡ್ಡಿದೆ ಕೋಟ್ಯಾಂತರ ರೂಪಾಯಿ ಇದೆ, ನನ್ನೆಸ್ತೀನಿ ಅಂತ ಹಂಗೆ ಫೋನ್ಗಳಲ್ಲಿ ಹೇಳೋದು, ಜಾಗ ಹತ್ರ ಬಂದರೆ ಸಾಯಿಸ್ತೀನಿ ಅನ್ನೋದು, ಧಮ್ಕಿಗಳಾಕಿ ಪ್ರಾಣ ಬದುಕಿಗಳೆಲ್ಲ ಹಾಕ್ತಾರೆ. ಇವ್ರ ಮೇಲೆ ಅಟ್ರಾಸಿಟಿ ಮಾಡಬೇಕು. ಹಾಗೂ ಇವ್ರನ್ನ ಬಂಧಿಸಿ ನಾವು ಇವ್ರ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋದನ್ನೆಲ್ಲ ವಜಾ ಮಾಡಿ ನಮ್ಮ ಹೆಸರಿಗೆ ಖಾತೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ. ಕಂದಾಯ ಇಲಾಖೆ ಅಧಿಕಾರಿಗಳು ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಎಲ್ಲ ಶಾಮೀಲಾಗಿ ಎಲ್ಲ ಮಾಡ್ಕೊಟ್ಬಿಟ್ಟಿದ್ದಾರೆ. ಎಲ್ಲ ದಾಖಲೆಗಳನ್ನೆಲ್ಲ ತಿರ್ಚಾಕಿದ್ದಾರೆ. ತಿರ್ಚಿ ಮರ್ಚಿ ನೀವು ಬೇಕಾದ್ರೆ ದಾಖಲೆಗಳು ನಿಮಗೆ ಒಂದು ಸೆಟ್ ಕೊಡ್ತೀವಿ, ನೀವೆಲ್ಲ ಪರಿಶೀಲನೆ ಮಾಡಿ. ಮಾನ್ಯ ತಹಶೀಲ್ದಾರ್ ಅವರು ಎಂಡೋಸ್ಮೆಂಟ್ ಕೊಟ್ಟಿರೋದು ಮೂಲ ದಾಖಲಾತಿಗಳನ್ನೆಲ್ಲ ನೀವು ಕೊಡ್ತೀವಿ. ಒಂದ್ಸಲ ಇದು ಮಾಡಿ ಪರಿಶೀಲನೆ ಮಾಡಿ DC ಅವರು ಏನಿದೆ ಜಿಲ್ಲಾಧಿಕಾರಿಗಳು
ನ್ಯಾಯ ಒದಗಿಸ್ಬೇಕಂತ ನೀವು 4 ಎಕರೆ ಚಿಲ್ಲರೆ ಇದುವರೆಗೂ ಕಂದಾಯನ ಕಟ್ಕೊಂಬಂದಿದ್ದೀರಾ? ಕಟ್ಟಿದೀವಿ. ಈಗ ಅಲ್ಲ, ಆಗ್ಲೇ ಕಟ್ಟಿದ್ದಾರೆ. ಅದಾದ್ಮೇಲೆ ಬೋಗಸ್ ಮಾಡಿದ್ದಾರೆ. ನಾವು ಇಲ್ಲಿ ಬರಕ್ಕೆ ನಮ್ಮನ್ನು ಬಿಡ್ತಾ ಇರಲಿಲ್ಲ. ಬಂದ್ರೆ ಹೊಡಿತೀನಿ ಸಾಯಿಸ್ತೀನಿ ಅಂದ್ರೆ ಈಗ 1000 ಕೋಟಿ ಇದ್ದಾರೆ. ನಾವೇನು ಗತಿ ಇಲ್ಲ, ಏನೋ ಚಿಲ್ಡ್ರೆ ಪಡ್ರೆ ನಾವು ದಿನಗೂಲಿ ಮಾಡ್ಕೊಂಡು ನಾವು ಬದುಕ್ತಾ ಇದೀವಿ. ಈಗ ತಹಸೀಲ್ದಾರ್ಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀವೇನಾದ್ರೂ ಕೊಟ್ಟಾಗ ಏನು ರಿಯಾಕ್ಷನ್ ಕೊಟ್ಟಿದ್ದೀರಿ ಸರ್. ಕೊಟ್ಟಾಗ ಹರಾಜು ನಡೆದಿಲ್ಲ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈಗೇನು ನಾವು ಸಂದೇಶನ ಹತ್ರ ಹೋಗಿ ಡೈರೆಕ್ಟ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಿರಿ. ಜಿಲ್ಲಾಧಿಕಾರಿಗಳೇ ಅರ್ಜಿ ಕೊಟ್ಟಿದ್ದೀವಿ. ಅವ್ರ ಮುಂದೆ ಏನು ಕ್ರಮ ತಗೊಂತಾರೆ ಅಂತ ಹೇಳಿ ಅವರು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ನಮಗೂ ಒಂದು ನಂಬಿಕೆ ಇದೆ. ಕಾಲಾವಕಾಶ ಕೇಳಿದ್ರೆ ಜಿಲ್ಲಾಧಿಕಾರಿಗಳು? ಇಲ್ಲ, ಕೇಳಿದ್ದೀವಿ ಸರ್, ಕೊಟ್ಟಿದ್ದೀರಿ. 1 ತಿಂಗಳು ಆಗ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಏನು ಹೇಳ್ತಾರೆ. ಪುನೀತ್ ಕುಮಾರ್ ಅಂತ, ಸಾದರಮಂಗಲ.